ನಮಸ್ಕಾರ. ಮಧ್ಯಾಹ್ನದ ಊಟಕ್ಕೆ ಚಟ್ಪಟ ಮಾವಿನಕಾಯಿ ಗೊಜ್ಜಿದ್ರೆ ಊಟ ಎಷ್ಟು ಚೆನ್ನಾಗಾಗತ್ತಲ್ವ. ಅದಕ್ಕೆ ಫ್ರಿಜ್ಜಲ್ಲಿ ಮೊದಲೇ ಅರ್ಧ ಯೂಸ್ ಮಾಡಿಟ್ಟ ಮಾವಿನಕಾಯಿ ಇತ್ತು, ಅದನ್ನು ಸಿಪ್ಪೆ ತೆಗೆದು ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇದು ಬೆಂದಾದ ಮೇಲೆ ಫುಲ್ ತಣ್ಣಗಾಗಬೇಕು. ಆಮೇಲೆ ಇದನ್ನು ಹಿಚ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ಪಾತ್ರೆಯಲ್ಲಿ ಬೆಲ್ಲ, ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಈಗ ಮಾವಿನಕಾಯಿನ ಚೆನ್ನಾಗಿ ಹಿಚ್ಕೊಳ್ತಾ ಇದ್ದೀನಿ. ಇದರ ಗೊರಟನ್ನು ಬೇರೆ ಮಾಡಿಕೊಂಡು ಈ ಮಾವಿನಕಾಯಿಯನ್ನು ಬೆಲ್ಲ ಮತ್ತು ಉಪ್ಪು ಇರೋ ಪಾತ್ರೆಗೆ ಹಾಕ್ಕೊಂಡು ಬೇಕಿದ್ದಷ್ಟು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನದ ಜೊತೆ ಊಟ ಮಾಡೋದ್ರಿಂದ ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು. ಈಗ ಇದು ಚೆನ್ನಾಗಿ ಕುದಿದ ಮೇಲೆ ಬೆಳ್ಳುಳ್ಳಿ, ಹಸಿಮೆಣಸು, ಸಾಸಿವೆ, ಜೀರಿಗೆ, ತೆಂಗಿನೆಣ್ಣೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ.